Hello dear students, welcome back to online classes. In the previous class we discussed tests for divisibility. I think we have discussed test for divisibility for 2, 10, 5, isn't it? So today let us discuss, and also for 3. Today let us discuss the remaining divisibility by 6, by 4, by 8, by 9 and by 11. Okay, so first one, divisibility by 6. Divisibility by 6. Divisibility by 6. So how you can find out whether it can be divisible by 6 or not without actual division. So ಯಾವುದೋ ನಂಬರ್ ಕೊಟ್ಟಿರ್ತಾರೆ, ಅದನ್ನು ಮಾಮೂಲಿ ಡಿವೈಡ್ ಮಾಡಲಾರದೆ whether it can be divisible by 6 ಅಂತ ಹೇಳಬೇಕು. ಹೇಗೆ? It has one rule ಅಂತ ಅನ್ಕೋಬಾರ್ದು. ಸಿಂಪಲ್, ದ ನಂಬರ್ ವಿಚ್ ಕ್ಯಾನ್ ಬಿ ಡಿವಿಸಿಬಲ್ ಬೈ 2 and 3. ಯಾವ ನಂಬರ್ 2 ಮತ್ತು 3 ಎರಡರಿಂದನೂ ಡಿವೈಡ್ ಆಯ್ತದೋ ಸೊ ದಟ್ ಶುಡ್ ಬಿ ಡಿವಿಸಿಬಲ್ ಬೈ 6 ಅಂತ ಅಷ್ಟೇ. ಓಕೆ, ಲೆಟ್ ಮೀ ಸಿ. If a number is divisible by 2 and 3 both, then it is divisible by 6 also. Okay, so this is the rule. Example, so let me take 3, 5, 1, 6. So listen, so the in unit place 6 is there, so it can be divisible by 2. So this is divisible by 2. Okay, so this is divisible by 2. And same 3, 5, 1, 6 na idu divisible by 3 haudu allo anta verify ಮಾಡೋಣ. ಏನು ಮಾಡಬೇಕು? For that we have to add all the digits. 3 plus 5 plus 1 plus 6. 6 plus 1 7. 7 plus 5 12. 12 plus 3 15. So this can be divisible by 3. So therefore 3, 5, 1, 6 can be divisible by 6. Understand? Okay, ನೋಡ್ಕೊಳ್ಳಿ. Next, divisibility by 4. divisibility by 4. ನೋಡಿ, ಯಾವುದೇ ನಂಬರ್ ಕೊಟ್ಟಾಗ ಅದು 4 ಇಂದ ಡಿವೈಡ್ ಆಗ್ತದೋ ಇಲ್ವೋ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು? ಎ ನಂಬರ್ ವಿತ್ 3 or more digits, a number with 3 or more digits, is divisible by 4. So if the number formed by its last two digits is divisible by 4. ಓಕೆ, ಇಲ್ಲಿ ನೋಡಿ. ಸೊ ಈ ಸ್ಟೇಟ್ಮೆಂಟ್ ಏನಪ್ಪ ಇಷ್ಟು ಉದ್ದ ಇದೆ ಅಂತ ಅನ್ಕೋಬೇಡಿ, ಏನಿಲ್ಲ. ಒಂದು ನಂಬರ್ ತೊಗೊಳ್ಳೋದು, ಆ ನಂಬರ್ ಶುಡ್ ಬಿ ಮೋರ್ ದ್ಯಾನ್ 3 digits ಆಗಿರಬೇಕು. 2 digits ಅಲ್ಲ, ಮೋರ್ ದ್ಯಾನ್ 3 digitsನಲ್ಲಿ. ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಕ್ಸಾಂಪಲ್ 2014 ಅನ್ಕೊಳ್ಳಿ. ಸೊ 2014, ಸೊ ಇದು 4 digit ನಂಬರು. ಇದು ಲಾಸ್ಟ್ 2 digits ತೊಗೊಳ್ಳೋದು. ಸೊ ಈ ಲಾಸ್ಟ್ 2 digits 14, ಈಸ್ ಇಟ್ ಡಿವಿಸಿಬಲ್ ಬೈ 4? ನೋ, ಇದು 14 4 ಇಂದ ಡಿವೈಡ್ ಆಗಿಲ್ಲ. ಸೊ 14 is not divisible by 4. Okay, so therefore 2014 is not divisible by 4. Understood? 14
4 ಡಿವೈಡ್ ಆಗಲ್ಲ ಅಂದಮೇಲೆ 2014 ಇದು ಸಹ 4 ಡಿವೈಡ್ ಆಗಲ್ಲ. ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ 572. ಸೊ ದಿಸ್ ಈಸ್ 3 digit and 3 and more than 3 digits. Okay, so take last 2 digits 72. So this 72 can be divisible by 4. So this can be 4 ones are 4, then 4 8s are 32. Okay, so therefore 572 is divisible by. So last 2 digits 4 divide ಆದರೆ the given number, so whatever the number is given, so that should be divisible by 4 ಅಂತ ಹೇಳ್ಬೋದು. So 472 is divisible by 4. ಅಂಡರ್ಸ್ಟ್ಯಾಂಡ್? ಸೊ ಈ ರೀತಿ ಫೈಂಡ್ ಔಟ್ ಮಾಡೋದು. ಓಕೆ, ಸೊ ನಿಧಾನಕ್ಕೆ ನೋಡ್ಕೊಳ್ಳಿ. ನಿಮ್ಮ ಬುಕ್ಸಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ಅವೆ. ಸೊ ಆ ಸಾಕಷ್ಟು ಎಕ್ಸಾಂಪಲ್ಸ್ನೆಲ್ಲ ಪ್ರಾಬ್ಲಮ್ಸ್ ಹಾಕೊಳ್ಳೋದು, ವೆದರ್ ಇಟ್ ಕ್ಯಾನ್ ಬಿ ಡಿವಿಸಬಲ್ ಬೈ 6, ವೆದರ್ ಇಟ್ ಕ್ಯಾನ್ ಬಿ ಡಿವಿಸಬಲ್ ಬೈ 4, 3, 2, 5, ದೆನ್ 10, ಇದನ್ನೆಲ್ಲ ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಸೊ ಅದು ಮಾಡ್ತಾ ಹೋಗೋದು. ಓಕೆ, ಯಾವುದೋ ನೀವೇ ಒಂದು ನಂಬರ್ ಹಾಕಿ, ಸಾಕಷ್ಟು ನಂಬರ್ಸು, ಸಾಕಷ್ಟು ನಿಮ್ಮ ಎಕ್ಸರ್ಸೈಸಲ್ಲಿ ಸಾಕಷ್ಟು ನಂಬರ್ಸ್ ಕೊಟ್ಟಿದ್ದಾರೆ. ಓಕೆ, ದೆನ್ ನೆಕ್ಸ್ಟ್ divisibility by 8. Divisibility by 8. ಸೊ 8 ಡಿವೈಡ್ ಆಗಬೇಕು ಅಂದರೆ ಏನು? ಸೇಮ್ 4 ಏನು ಯಾವ ರೀತಿ ಹೇಳಿದ್ರು ಹಾಗೇನೆ. ಸೊ ಇಲ್ಲಿ ಲಾಸ್ಟ್ 2 ಡಿಜಿಟ್ಸ್ ತೊಗೊಂಡು ಇಲ್ಲಿ ಲಾಸ್ಟ್ 3 ಡಿಜಿಟ್ಸ್ ತೊಗೋತೀವಿ ಅಷ್ಟೇ. ಅಲ್ಲಿ ಮಿನಿಮಮ್ 3 ಡಿಜಿಟ್ ನಂಬರ್ ಇರಬೇಕು, ಇಲ್ಲಿ ಮಿನಿಮಮ್ 4 ಡಿಜಿಟ್ ನಂಬರ್ ಇರಬೇಕು. ಓಕೆ, ಎ ನಂಬರ್ ವಿತ್ 4 or more digits, ಎ ನಂಬರ್ with 4 or more digits, a number with 4 or more digits is divisible by 8 if the number formed by same. Now 4 ಏನು ಹೇಳ್ತು? ಸೇಮ್. if the number formed by the last 3 digits, ಅಲ್ಲಿ 2 digits ಅಂತೀವಿ, ಇಲ್ಲಿ 3 digits, ನಂಬರ್ ಫಾರ್ಮ್ಡ್ ಬೈ 3 digits is divisible by 8. Okay, understand? So let us take one number example. So 12159, ಈ ಲಾಸ್ಟ್ 3 digits ತಗೊಳ್ಳಿ, 159 ಡಿವೈಡೆಡ್ ಬೈ 8. ಸೊ ಇದು ನೋಡಿ, 8 ಡಿವೈಡ್ ಮಾಡಿ 159, 8 ones are 8, 7, then 9, 8 9s are 72. ಸೊ ಇಲ್ಲೇನು 7 ರಿಮೈಂಡರ್ ಉಳಿತು. ಸೊ ಇದು ಲಾಸ್ಟ್ 3 ಡಿಜಿಟ್ಸು 8 ಡಿವೈಡ್ ಆಗಲಿಲ್ಲ. ಹೆನ್ಸ್ ದ ಗಿವನ್ ನಂಬರ್ ಇಟ್ ಕ್ಯಾನಾಟ್ ಬಿ ಡಿವಿಸಬಲ್ ಬೈ 8 ಅಂತ ಹೇಳಬೇಕು. ಅರ್ಥ ಆಯ್ತಾ? ಲಾಸ್ಟ್ 3 ಡಿಜಿಟ್ಸ್ ಏನಾರು 8 ಡಿವೈಡ್ ಆದರೆ ದ ಗಿವನ್ ನಂಬರು 8 ಡಿವೈಡ್ ಆಗ್ತದೆ ಅಂತ ಡಿವಿಸಬಿಲಿಟಿ ಟೆಸ್ಟಲ್ಲಿ. ಓಕೆ, ಸೊ ದೇರ್ ಫೋರ್ 12159 is not divisible by 8. Understand? ನೋಡ್ಕೊಳ್ಳಿ. ಸೊ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಇದು ನಾಟ್ ಡಿವಿಸಿಬಲ್ ಆಯ್ತಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಡಿವಿಸಿಬಲ್ ಆಗೋದನ್ನು ತೋರಿಸ್ತೀನಿ ನೋಡಿ. ಸೊ ಲೆಟ್ ಮಿ ಸಿ ಒನ್ ಮೋರ್ ಎಕ್ಸಾಂಪಲ್ಸ್, ದಟ್ ಈಸ್ 726352. ಸೊ ಲೆಟ್ ಅಸ್ ಟೇಕ್ ಲಾಸ್ಟ್ 3 ಡಿಜಿಟ್ಸ್ ತಗೊಳ್ಳಿ, 352 ಡಿವೈಡೆಡ್ ಬೈ 8 ಮಾಡಿ. ಸೊ 8 ಡಿವೈಡ್ ಮಾಡಿ 352, 8 4s are 32, 5 minus 2 3, so this is 0, then 8 4s are 32. So okay, so ಈ 352 8 ಡಿವೈಡ್ ಆಯಿತು ಅಂದಮೇಲೆ, ಸೊ ದ ಗಿವನ್ ನಂಬರ್ ದೇರ್ ಫೋರ್ 726352 ಕ್ಯಾನ್ ಬಿ divisible by 8. Understand? Okay, ಇದಿಷ್ಟು divisibility test for 8. Okay, next
next, test for divisibility by 9. So next, divisibility by 9. Okay, listen. ಸೊ ಇವಾಗ ಯಾವುದೇ ನಂಬರು 9ಇಂದ ಡಿವೈಡ್ ಆಗಬೇಕು ಅಂದರೆ ಏನು ಮಾಡ್ತೀರಿ? ಲಿಸನ್, ಸೇಮ್ 3ಇಂದ ಡಿವೈಡ್ ಆಗಬೇಕು ಅಂದರೆ ಏನು ಮಾಡ್ತಿದ್ದೋ? ಸೊ ವಿ ಆರ್ ಗೋಯಿಂಗ್ ಟು ಆ್ಯಡ್ ಆಲ್ ದ ಡಿಜಿಟ್ಸ್, isn't it? That means if the sum of all the digits of a number can be divisible by 3, then the given number can be divisible by 3 ಅಂತ ಹೇಳ್ತಿದ್ದೋ. ಹಾಗೇನೇ ಇಲ್ಲ, ಸೇಮ್ ಎಲ್ಲ ಡಿಜಿಟ್ಸ್ನು ಆ್ಯಡ್ ಮಾಡೋದು, ಅದನ್ನು 9ಇಂದ ಡಿವೈಡ್ ಮಾಡೋದು. ಲಿಸನ್, if the sum of the digits of a number is divisible by 9, then the number itself is divisible by 9. Understood? Okay, so let us take example 1827. ಇಲ್ಲಿ ನೋಡಿ, ಇದ್ರದ್ದೆಲ್ಲ ಡಿಜಿಟ್ಸ್ ಆ್ಯಡ್ ಮಾಡಿ 1 + 8 + 2 + 7. So you will get 18. So let should be divided by 9. 9 ones are 9 2s. So therefore 1827 is divisible by 9. Understand? So this is the test for divisibility by 9. Next, last one, divisibility by 11. Divisibility by 11. Understand? Listen. ನೋಡಿ, ಲಾಸ್ಟ್ ಡಿವಿಸಿಬಿಲಿಟಿ ಟೆಸ್ಟು. ಇಲ್ಲಿ ನಿಮ್ಗೆ ಸ್ಟೇಟ್ಮೆಂಟ್ ತುಂಬ ಇದೆ, ನಾನು ಸ್ಟೇಟ್ಮೆಂಟ್ ಬರ್ಸಲ್ಲ, ಏನಿಲ್ಲ, ಸಿಂಪಲಾಗಿ ಹೇಳ್ತೀನಿ. ಸೊ ಯಾವುದಾದ್ರೂ ಒಂದು ನಂಬರ್ ಹೇಳಿದಾಗ, ಎಕ್ಸಾಂಪಲ್ 61809, ಇದೊಂದು ಎಕ್ಸಾಂಪಲ್, ಡೈರೆಕ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಸ್ಟೇಟ್ಮೆಂಟ್ ತುಂಬ ದೊಡ್ಡದಿದೆ, ಬೇಡ ಅದು. ಇಲ್ಲಿ ಏನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಈ 5 ಡಿಜಿಟ್ಸು ಏನಾರು ಇರಲಿ, ಮೋರ್ ದ್ಯಾನ್ 4 ಡಿಜಿಟ್ಸು, ಮೋರ್ ದ್ಯಾನ್ 3 ಡಿಜಿಟ್ಸು. ಸೊ ಈ ಟೆಸ್ಟ್ ಫಾರ್ ಡಿವಿಸಿಬಿಲಿಟಿ ಬೈ 11 ಮಾಡಬೇಕು ಅಂದರೆ ಮೋರ್ ದ್ಯಾನ್ 2 ಡಿಜಿಟ್ಸ್ ಇರಬೇಕು. ಇಲ್ಲಿ ನೋಡಿರಿ, ಈ 61809 ಇದರಲ್ಲಿ ನಾವೇನು ಮಾಡಬೇಕು, ಇದನ್ನು ಫಸ್ಟ್ ನಾವಲ್ಲಿ 3 ಮತ್ತು 9ಇಂದ ಡಿವೈಡ್ ಮಾಡಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡ್ತೀವಿ, ಇಲ್ಲ ಹಂಗಲ್ಲ. ಸೊ ಆಲ್ಟರ್ನೇಟ್ ಸೈನ್ 6 ಮೈನಸ್, ಇಲ್ಲಿ ಪ್ಲಸ್ ಇದೆ ಅಂತ ಅಂದ್ಕೊಳ್ಳಿ, 6 - 1 + 8 - 0 + 9, ಈ ರೀತಿ ಮಾಡ್ಕೊಳ್ಳೋದು. ಇದನ್ನು ಸಿಂಪ್ಲಿಫೈ ಮಾಡಿ. ಸೊ 9 + 8 17, 17 + 6 23, 23 - 1 22. ಸೊ ದಿಸ್ ಶುಡ್ ಬಿ ಡಿವಿಸಿಬಲ್ ಬೈ 11 ಅಲ್ವಾ? ಸೊ 11 1s 11 2s, ಇದ್ರ ಮಲ್ಟಿಪಲ್ಸ್ ಆಗಿರಬೇಕು ಅಥವಾ 0 ಬರಬೇಕು. ಇದು ಸಿಂಪ್ಲಿಫೈ ಮಾಡಿದಾಗ 0 ಬರಬೇಕು. ಓಕೆ, ಸೊ ದೇರ್ ಫೋರ್ 61809 ಕ್ಯಾನ್ ಬಿ ಡಿವಿಸಿಬಲ್ ಬೈ 11. ಇದು ಡಿವಿಸಿಬಲ್ ಆಗುವಂಥ ನಂಬರು. ಇನ್ನೊಂದು ನಂಬರ್ ನೋಡೋಣ. ಸೊ ಡಿವಿಸಿಬಲ್ ಆಗ್ತದೋ ಇಲ್ವೋ ಅಂತ ಇನ್ನೊಂದು ನಂಬರ್ ನೋಡೋಣ. ಇಲ್ಲಿ ನೋಡಿ, ಸೊ ಲೆಟ್ ಅಸ್ ಟೇಕ್ 12159. ಇದು ನೋಡಿ, 1 - 2 + 1 - 5 + 9. ನೋಡಿ, ಆಲ್ಟರ್ನೇಟ್ ಸೈಡ್, ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಸೊ 9 + 1 10, 10 + 1 11, then minus -5 -2, ಸೊ -7. 11 - 7 ಅಂದರೆ 5 ಬಂತು. ಸೊ ಯಾವಾಗ 11ಗಿಂತ ಕಡಿಮೆ ಇರಬಾರ್ದು. ಓಕೆ, ಸೊ ದೇರ್ ಫೋರ್ 12159 cannot be divisible by 11. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಇಲ್ಲಿ ನೋಡಿ, ಸಾಕಷ್ಟು ಪ್ರಾಬ್ಲಮ್ಸ್ ಅವೆ ಇಲ್ಲಿ. ಸೊ ಟೆಸ್ಟ್ ಫಾರ್ ಡಿವಿಸಿಬಿಲಿಟಿ ಬೈ 4 by 8 ಇದಿಷ್ಟು. ನೆಕ್ಸ್ಟು ಬೈ 6ಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಬೈ 11ಗೆ ಇಷ್ಟು ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು. ಈಗ ನಾನು ಟೆಸ್ಟ್ ಫಾರ್ ಡಿವಿಸಿಬಿಲಿಟಿ ಎಲ್ಲನೂ ಮಾಡಿಸಿದ್ದೀನಿ. ಟೆಸ್ಟ್ ಫಾರ್ ಡಿವಿಸಿಬಿಲಿಟಿ ಬೈ 10, 5, 2, 3, 6, 4, 8 and then 9,
11 ಇಷ್ಟು ಡಿವಿಜಬಿಲಿಟಿ ಟೆಸ್ಟ್ನ ನಾನು ನಿಮ್ಗೆ ಮಾಡಿಸಿದ್ದೀನಿ. ಇದನ್ನೆಲ್ಲವೂ ಯೂಸ್ ಮಾಡಿಕೊಂಡು ಈ ಟೇಬಲ್ ಅದೇ ರೀತಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡಿಸ್ತೀನಿ. ಅಟ್ಲೀಸ್ಟ್ ಈ ಒಂದು ಪ್ರಾಬ್ಲಮ್ಸ್ಗಳನ್ನ ಹಾಕ್ಕೊಂಡು ನೀವು ವೆದರ್ ಇಟ್ ಕ್ಯಾನ್ ಬಿ ಡಿವಿಜಬಲ್ ಬೈ 2ನೋ 3ನೋ ಅಂತ ನೀವು ಹೇಳಬೇಕು. ಒಂದೆರಡು ಪ್ರಾಬ್ಲಮ್ಸ್ ಮಾಡಿ ವಾಟ್ಸಪ್ಗೆ ಹಾಕ್ತೀರಾ? ಓಕೆ, ಟೇಕ್ ಡೌನ್ ಬರ್ಕೊಳ್ಳಿ ನೀಟಾಗಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೇಕ್ ಡೌನ್. ಥ್ಯಾಂಕ್ ಯು.